ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತೆ. ಅದನ್ನು ತಡೆಯೋಕ್ಕಾಗದೆ ರಾಯರ ಹತ್ರ ನಮ್ಮ ಸಮಸ್ಯೆನೆಲ್ಲ ಹೇಳ್ಕೊತೀವಿ. ನಾವು ರಾಯರ ಹತ್ರ ಹೋಗಿ ಏನು ಕೇಳಬೇಕು, ಯಾವ ರೀತಿ ಕೇಳಬೇಕು, ಇದ್ರ ಬಗ್ಗೆ ಮಾತಾಡಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಸಮಸ್ಯೆಗಳನ್ನ ನಾವು ಏನಂತ ಹೇಳ್ಕೊಳೋದೇ ಬೇಡ. ನಮ್ಮ ಸಮಸ್ಯೆ ಏನು ಅಂತ ಅವ್ರಿಗೆ ಗೊತ್ತಾಗಿಯೇ ಅವರು ನೆಲೆಸಿರೋ ಪುಣ್ಯ ಸ್ಥಳಕ್ಕೆ ನಮ್ಮನ್ನು ಕರೆಸ್ಕೊತಾರೆ. ಯಾಕಂದರೆ ಮಂತ್ರಾಲಯಕ್ಕೆ ಹೋಗೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ತುಂಬ ವರ್ಷಗಳಿಂದ ಕನಸಿರುತ್ತೆ. ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದು ನಿಮ್ಮ ಕಷ್ಟನ ಅರಿತು ರಾಯರು ಒಂದು ಸಲ ನಿಮ್ಮನ್ನು ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ಅಂದರೆ ಆಮೇಲೆ ತಾನೇ ದಾರಿ ಸಿಗುತ್ತೆ ನಿಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ. ನೀವು ಅಲ್ಲಿ ಹೋದ್ಮೇಲೆ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೇಡಿ ರಾಯರ ಹತ್ರ. ಮುಂದೆ ಏನು ಮಾಡಬೇಕು ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಅದನ್ನು ಕೇಳ್ಕೊಳ್ಳಿ ರಾಯರ ಹತ್ರ. ನೀವು ಅಲ್ಲಿ ಹೋದ್ರಿ ಅಂದರೆ ಇಷ್ಟು ದಿನದಿಂದ ಪಟ್ಟಿರೋ ಕಷ್ಟ ಅಲ್ಲಿಗೆ ಕೊನೆಯಾಗತ್ತೆ. ಅಲ್ಲಿಂದ ಮುಂದೆ ನೀವು ಹೋಗೋ ದಾರಿ ಸರಿಯಾಗಿತ್ತು ಅಂದರೆ ರಾಯರು ನಿಮ್ಮ ಕೈನ ಯಾವತ್ತಿಗೂ ಬಿಡಲ್ಲ. ಮಂತ್ರಾಲಯಕ್ಕೆ ತುಂಬ ಜನ ಹೋಗ್ತಾರೆ. ಅಲ್ಲಿ ಹೋದವರೆಲ್ಲ ಅವ್ರ ಕಷ್ಟಗಳನ್ನ ಹೇಳ್ಕೊತಾರೆ. ಯಾರಲ್ಲಿ ಹೋಗಿ ನಾನು ಮುಂದೆ ಈ ರೀತಿ ಆಗಬೇಕು, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನನ್ಗೆ ಒಳ್ಳೇದಾಗಬೇಕು, ನೀನು ಸದಾ ನನ್ನ ಜೊತೆಲಿ ಇರಬೇಕು, ರಾಯರ್ನ ಯಾರು ಹೋಗಿ ಕೇಳಿದಾರೋ ಅವ್ರು ಮಾಡ್ತಿರೋ ಕೆಲಸದಲ್ಲಿ ಅವ್ರಿಗೆ ಸಿಕ್ಕಿರೋ ಯಶಸ್ಸು, ಅವ್ರಿಗೆ ಸಿಕ್ಕಿರೋ ಜೀವನ ಬೇರೆಯವರು ತಿರುಗಿ ನೋಡೋ ರೀತಿ ಬೆಳೆದಿರ್ತಾರೆ. ರಾಯರ್ನ ನಂಬಿ ಮುಂದೆ ಹೋದವರು ಏನಾಗಿದ್ದಾರೆ ಅಂತ ಇಂಥವ್ರು ತುಂಬಾ ಜನ ಮಾದರಿ ಆಗೋ ರೀತಿ ಬದುಕಿದ್ದಾರೆ. ಇಂಥವ್ರ ಬಗ್ಗೆ ತಿಳ್ಕೊಳ್ಳಿ. ರಾಯರು ಒಬ್ರು ಜೀವನದಲ್ಲಿ ಪವಾಡ ಮಾಡಿದ್ರೆ ಏನಾಗತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಏನಾಗಿದ್ದಾರೆ ಅಂತ ನಾನು ಇವ್ರ ಬಗ್ಗೆ ಮಾತಾಡಿದ್ದೀನಿ, ಹೋಗಿ ವಿಡಿಯೋ ನೋಡಿ. ಇದರಿಂದ ನಿಮ್ಗೊಂದು ಸ್ಫೂರ್ತಿ ಸಿಗತ್ತೆ. ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ. ರಾಯರು ನನ್ನ ಜೊತೆ ಇದ್ದಾರೆ, ರಾಯರ ಮೇಲೆ ನಂಬಿಕೆ, ಅದನ್ನ ಎದುರಿಸಬಲ್ಲೆ ಅನ್ನೋ ಒಂದು ಧೈರ್ಯ, ಈ ಧೈರ್ಯ ನಿಮ್ಗೆ ಬಂತು ಅಂದ್ರೆ ನೀವು ಮುಂದೆ ಒಳ್ಳೆ ಆಲೋಚನೆಗಳ ಜೊತೆ ನೀವು ನಡ್ಕೊಂಡು ಹೋದ್ರಿ ಅಂದ್ರೆ ರಾಯರು ಸದಾ ನಿಮ್ ಜೊತೆಲಿ ಇರ್ತಾರೆ. ನಿಮ್ಮನ್ನ ಎತ್ತರವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮಂತ್ರಾಲಯದಲ್ಲಿ ಒಂದು ಅದ್ಭುತವಾದ ಪದ ಬರೆದಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರ ಬಗ್ಗೆ ಇನ್ನ ಒಳ್ಳೊಳ್ಳೆ ವಿಷಯಗಳು ನಿಮ್ ಜೊತೆ ಹಂಚ್ಕೊಂತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.